ಬೋ 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 ಹೇ ಒಂದೊಂದು ಗೇರ್ ಅಲ್ಲಿ ಕುದುರೆ ಕುದುರೆ ಎಗರುತ್ತೆ ಗಾಡಿ. ತನಕ ನನ್ನ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸೌಂಡ್ ಮಾತ್ರ ಕ್ರೇಜಿ ಇದೆ ಅಂತಂದು ಹೇಳ್ಬೋದು. ಇದ್ರ ಎಕ್ಸಾಸ್ಟ್ ಎಲ್ಲಿ ಹೋಯ್ತಿದ್ರದ್ದು? ಯಾರೋ ದೇಬ್ ಗಿಬ್ಕೊಂಡು ಹೋದ್ರ ಹೆಂಗೆ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಎಲ್ಲಿ ಗುರು ಎಕ್ಸಾಸ್ಟ್? ಒಂದು ಟೈಮ್ ಸ್ಟಾರ್ಟ್ ಮಾಡೋಣ ಬರ್ರಿ. ಎಕ್ಸಾಸ್ಟ್ ಏನೋ ಎಲ್ಲ ಉದ್ರಕೊಂಡು ಹೋಗುತ್ತೆ ನೋಡೋಣ. ಓ ಇಲ್ಲ, ಇಲ್ಲಿ ತೆಳ ಕೊಟ್ಟಿದ್ದಾರೆ ಗುರು ಎಕ್ಸಾಸ್ಟ್. ಇದು ಎಕ್ಸಾಸ್ಟ್ ನೋಡೋದಾದ್ರೆ ಅಂಡರ್ ಬೇಲಿ ಎಕ್ಸಾಸ್ಟ್ ಕೊಟ್ಟಿದ್ದಾರೆ. ಸೌಂಡ್ ಮಾತ್ರ ಕ್ರೇಜಿ ಇದೆ ಅಂತಂದು ಹೇಳ್ಬೋದು. ಈ ಗಾಡಿ ನೋಡ್ರಿ ಫ್ರಂಟ್ ಅಲ್ಲಿ ಯಾವ ತರ ಕಾಣಿಸುತ್ತೆ ಅಂದ್ರೆ ಫುಲ್ ಅಗ್ರೆಸಿವ್ ಆಗಿ ಕಾಣಿಸುತ್ತೆ. ಒಂದು ರೌಂಡ್ ಈ ಗಾಡಿ ನೋಡ್ಕೊಂಡು ಸುತ್ತಲೂ ನೋಡೋದಾದ್ರೆ ಗಾಡಿ ಈ ತರ ಕಾಣಿಸುತ್ತೆ, ಸಖತ್ತಾಗಿ ಕಾಣಿಸುತ್ತೆ ಅಂತಂದು ಹೇಳ್ಬೋದು. ಈ ಗಾಡಿನ ನಿಮ್ಗೆ ಫ್ರಂಟ್ ಅಲ್ಲಿ ನೋಡೋದಾದ್ರೆ ಫ್ರಂಟ್ ಅಲ್ಲಿ ಹಾಲೋಜನ್ ಲೈಟ್ ಕೊಟ್ಟಿದ್ದಾರೆ, ಮತ್ತೆ ಸೈಡ್ ಲೈಟ್ ಹಾಲೋಜನ್ ಸೈಡ್ ಲೈಟ್ ಕೊಟ್ಟಿದ್ದಾರೆ. ಮಡ್ಗಾರ್ಡ್ ನೋಡೋದಾದ್ರೆ ಮುಂದ್ಗಡೆ ಕಾರ್ಬನ್ ಫೈಬರ್ ಮಡ್ಗಾರ್ಡ್ ಇದೆ, ಇದು ಫೇಕ್ ಕಾರ್ಬನ್ ಫೈಬರ್. ಇಲ್ಲಿ ನೋಡೋದಾದ್ರೆ ಟ್ಯಾಂಕ್ ಮೇಲೆ 125 ಅಂತ ಕೊಟ್ಟಿದ್ದಾರೆ. ನಮ್ಗೆ ಫ್ಯಾಮಿಲಿ ಇದೆ, ನಮ್ಗೆ ದೊಡ್ಡ ಗಾಡಿ ಎಲ್ಲ ಅಷ್ಟು ಸರಿ ಹೋಗಲ್ಲ. ನನಗೆ NS ಅಂದ್ರೆ ಬಹಳ ಇಷ್ಟ. ನಾನು NS ತಗೊಳ್ಬೇಕು, ಆದ್ರೆ 200cc ಗೆ ಮೇಂಟೈನ್ ಮಾಡಕ್ ಆಗಲ್ಲ. ನನಗೆ ಅಷ್ಟಕ್ಕೊಂದು ದುಡ್ಡು ಇನ್ವೆಸ್ಟ್ ಮಾಡಕ್ ಇಷ್ಟ ಇಲ್ಲ ಅಂತಂದ್ರೆ ಆರಾಮಾಗಿ 125cc ತಗೊಳ್ಬಹುದು. NS ನ ಬೆಟರ್ ಆಪ್ಷನ್ ಅಂತಂದು ಹೇಳ್ಬೋದು NS ತಗೊಂಡವರಿಗೆ. ಮೇಂಟೆನೆನ್ಸ್ ನೋಡೋದಾದ್ರೆ ಅಷ್ಟಕ್ಕೊಂದು ಮೇಂಟೆನೆನ್ಸ್ ಬರಲ್ಲ. ಆದ್ರೆ ಇದರಲ್ಲಿ ಏನು ಅಷ್ಟಕ್ಕೊಂದು ಮೇಜರ್ ಪ್ರಾಬ್ಲಮ್ಸ್ ಏನು ಬರಲ್ಲ. ಕರೆಕ್ಟ್ ಆಗಿ 2,500-3 ಸಾವಿರಕ್ಕೊಮ್ಮೆ ಆಯಿಲ್ ಸರ್ವಿಸ್ ಮಾಡಿಸಿದ್ರೆ ಮುಗೀತು. ಈ ಥರ ಹೊಡಿತಿರೋದೆಲ್ಲರೂ ಈ ಗಾಡಿ ಓನರ್ ನೋಡ್ಬಿಟ್ರೆ ಭಾಳ ಬೇಜಾರಾಗ್ಬಿಡ್ತಾರೆ. ನಾನು ನೆಕ್ಸ್ಟ್ ಟೈಮ್ ಗಾಡಿನೇ ಕೊಡಲ್ಲ. ಯಾಕೆಂದರೆ ಆ ಗಾಡಿಗೂ ನಮ್ಮ ಹುಡುಗರಿಗೂ ಇರೋ ಎಮೋಷನ್ನು ಏನು ಬೇಕಾದ್ರೆ ಆದರೂ ತಡ್ಕೊತಾರೆ. ಅವ್ರಿಗೆ ಒಂದು ಹೊಡೆತ ಹೊಡೆದ್ರು ತಡ್ಕೊತಾರೆ, ಆದರೆ ಗಾಡಿಗೆ ಏನಾದ್ರೆ ತಡ್ಕೊಳಲ್ಲ. ಯಾಕೆಂದರೆ ಅದು ಒಂದು ಎಮೋಷನ್ನು. ಹುಡುಗರು ಯಾರನ್ನ ಇಷ್ಟಪಡ್ತಾರಲ್ಲ ಗೊತ್ತಿಲ್ಲ, ಏನು ಇಷ್ಟಪಡ್ತಾರೋ ಇಲ್ಲ ಗೊತ್ತಿಲ್ಲ, ಆದರೆ ಗಾಡಿ ಮಾತ್ರ 100% ಇಷ್ಟಪಟ್ಟೇ ಬಿಡ್ತಾರೆ. ಇಂಥ ಚೆನ್ನಾಗಿರೋ ಹುಡುಗಿ ಹೋಗ್ತಾಳೆ ಅಂದ್ರೆ ನೋಡ್ತಾರಲ್ಲ ಗೊತ್ತಿಲ್ಲ, ಆದರೆ ಯಾವ್ದಾರ ಒಂದು ಗಾಡಿ ಸೌಂಡ್ ಮಾಡ್ಕೊಂತ ಹೋಗ್ತಿತ್ತು ಅಂದ್ರೆ 100% ತಿರುಗಿ ನೋಡ್ತಾರೆ. ಹುಡುಗಿರು ಬೇಕಾದ್ರೆ ಯಾವಾಗಾದ್ರೂ ಕೈ ಕೊಡ್ಬೋದು, ಆದರೆ ಗಾಡಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಕೈ ಕೊಡಲ್ಲ ಅಂತ ಅವ್ರಿಗೆ ಒಂದು ನಂಬಿಕೆ. ಫ್ರಂಟ್ ಅಲ್ಲಿ ಬ್ಯಾಕ್ ಅಲ್ಲಿ ನೋಡಿದ್ರೆ 17 ಇಂಚ್ ಅಲಾಯ್ ವೀಲ್ ಸಿಗುತ್ತೆ. ಮತ್ತೆ ಫ್ರಂಟ್ ಅಲ್ಲಿ 18 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ, ಬ್ಯಾಕ್ ಅಲ್ಲಿ 100 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಎರಡು ಸೈಡ್ ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ಡಿಸ್ಕ್ ಕೊಟ್ಟಿದ್ದಾರೆ. ಈ ಡಿಸ್ಕ್ ನೋಡೋದಾದ್ರೆ 280 mm ಡಿಸ್ಕ್ ಇದೆ. ಅದು ಬಿಟ್ರೆ ಸೈಡ್ ನೋಡೋದಾದ್ರೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸಸ್ಪೆನ್ಷನ್ ಮಾತ್ರ ಸಖತ್ತಾಗಿ ವರ್ಕ್ ಆಗುತ್ತೆ ಅಂತಂದು ಹೇಳ್ಬೋದು. ಗಾಡಿ ನೋಡೋದಾದ್ರೆ 200 ಯಾವುದು 160 ಯಾವುದು 125 ಯಾವುದು ಅಂತ ಯಾವುದು ಬೇಗ ಗೊತ್ತಾಗಲ್ಲ, ಯಾಕಂದ್ರೆ ಎಲ್ಲ ಒಂದೇ ತರ ಇದೆ. ನೆಕ್ಸ್ಟ್ ಈ ಕಡೆ ನೋಡೋದಾದ್ರೆ ಕ್ರಾಶ್ ಗಾರ್ಡ್. ಈ ಗಾಡಿಗೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಈ ಗಾಡಿಲಿ ಬರೋದೆಲ್ಲ ಫೈಬರ್ಸ್ ಪಾರ್ಟ್ಸ್ ಗಳು. ಬಿತ್ತು ಅಂದ್ರೆ ಎಲ್ಲ ಹಾಯ್ಕೊಂಡು ಹೋಗೋದೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಫೈಬರೇ ಬರೋದು. ಮೆಟಲ್ ಅನ್ನೋದಾದ್ರೆ ಈ ಗಾಡಿ ಯಾವ್ದು ಇಲ್ಲ. ಆಲ್ಮೋಸ್ಟ್ ಪೆಟ್ರೋಲ್ ಟ್ಯಾಂಕ್ ಇಂದ ಹಿಡಿದು ಎಲ್ಲ ಫೈಬರ್ ಇರೋದು. ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈ ಕ್ರಾಶ್ ಗಾರ್ಡ್. ಈ ಕ್ರಾಶ್ ಗಾರ್ಡ್ ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ಗಾಡಿ ಏನಾದ್ರು ಬಿತ್ತು ಅಂದ್ರೆ ಈ ಡೂಮ್ಗೆ ಬೀಳುತ್ತೆ. ಈ ಡೂಮ್ ಪೂರ್ತಿ ಹೊಡ್ಕೊಂಡು ಹೋಗೋ ಚಾನ್ಸಸ್ ಬಹಳ ಇರುತ್ತೆ ಅಂತ ಹೇಳ್ಬೋದು. ಇಂಜಿನ್ ಬಗ್ಗೆ ಹೇಳೋದಾದ್ರೆ 125cc 4-stroke ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ BS6 ಇಂಜಿನ್ ಆಗಿರುತ್ತೆ. ಫ್ಯೂಯಲ್ ಇಂಜೆಕ್ಟೆಡ್ ಇಂಜಿನ್ ಆಗಿರುತ್ತೆ. ಟಾರ್ಕ್ ನೋಡಿದ್ರೆ 11 Nm ಟಾರ್ಕ್ ಅಲ್ಲಿ 7000 RPM ಪವರ್ ಜನರೇಟ್ ಮಾಡುತ್ತೆ. ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ. ಮತ್ತೆ ಪವರ್ ನೋಡಿದ್ರೆ 18.8 bhp ಇಲ್ಲಿ 8500 RPM ಪವರ್ ಜನರೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಇಂಜಿನ್ ಮಾತ್ರ ಸಖತ್ತಾಗಿದೆ, ಒಳ್ಳೆ ಸ್ಮೂತ್ ಇದೆ. ಅದು ಬಿಟ್ರೆ ನಿಮಗೆ ಕಿಕ್ಕರ್ ಸಿಗುತ್ತೆ. ಕಿಕ್ಕರ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಕೆಲವೊಂದ್ ಟೈಮ್ ಅಲ್ಲಿ ಗಾಡಿ ಸ್ಟಾರ್ಟ್ ಆಗಲ್ದಾಗ, ಕೆಲವೊಂದ್ ಟೈಮ್ ಮಳೆ ಬಂದಾಗ ಅವಾಗೆಲ್ಲ ಗಾಡಿ ಸ್ಟಾರ್ಟ್ ಆಗ್ತಿರಲ್ಲ. ಬ್ಯಾಟ್ರಿ ಏನಾರ ಹೋಗಿತ್ತು ಅಂತಂದ್ರೆ ನಾವು ತಳ್ಳಿ ಸ್ಟಾರ್ಟ್ ಮಾಡ್ಬೇಕು, ಗ್ಯಾರೇಜ್ ತಗೊಂಡೋಗ್ಬೇಕು ಅಂತ ಅವಶ್ಯಕತೆ ಇರಲ್ಲ. ಕಿಕ್ ಹೊಡೆದೇ ಸ್ಟಾರ್ಟ್ ಮಾಡ್ಕೋಬಹುದು ಅಂತ ಹೇಳ್ಬೋದು. ಇದು ನೋಡೋದಾದ್ರೆ ನೀವು ಹಂಗೆ ಹಿಂದ್ಗಡೆ ನೋಡೋದಾದ್ರೆ ಹಿಂದ್ಗಡೆ ಮೊನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸಸ್ಪೆನ್ಷನ್ ಮಾತ್ರ ಫುಲ್ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ರೇರ್ ಅಲ್ಲಿ ನೋಡಿದ್ರೆ 17 ಇಂಚ್ ಅಲಾಯ್ ವೀಲ್ಸ್ ಇದೆ. ಮತ್ತೆ 100 ಸೆಕ್ಷನ್ ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾರೆ. ಬ್ರೇಕ್ ನೋಡಿದ್ರೆ ಹಿಂದ್ಗಡೆ ಡ್ರಮ್ ಬ್ರೇಕ್ ಸಿಗುತ್ತೆ, 120 mm ಡ್ರಮ್ ಬ್ರೇಕ್ ಸಿಗುತ್ತೆ. ಅದು ಬಿಟ್ರೆ ನೀವು ಹಿಂದ್ಗಡೆ ನೋಡೋದಾದ್ರೆ ಬ್ಯಾಕ್ ಅಲ್ಲಿ ಹಾಲೋಜನ್ ಬ್ರೇಕ್ ಲೈಟ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಅಷ್ಟೇ ಹಾಲೋಜನ್ ಸೈಡ್ ಲೈಟ್ ಕೊಟ್ಟಿದ್ದಾರೆ. ಅದು ಬಿಟ್ರೆ ನಿಮಗೆ ಹಿಂದ್ಗಡೆ ಕುತ್ಕೊಳ್ಳೋರಿಗೆ ಇಲ್ಲಿ ನೋಡ್ರಿ ಫುಟ್ರೆಸ್ಟ್ ಯಾವ ತರ ಕೊಟ್ಟಿದ್ದಾರೆ ಅಂದ್ರೆ, ಲೇಡೀಸ್ ಅಂದ್ರೆ ಕುತ್ಕೊಂಡ್ರೆ ಬೆಸ್ಟ್ ಫುಟ್ರೆಸ್ಟ್ ಅಂತ ಹೇಳ್ಬೋದು. ಈ ತರ ಇತ್ತು ಅಂದ್ರೆ ಯಾವ್ದೇ ಕಾರಣಕ್ಕೂ ಹೆಣ್ಮಕ್ಳು ಕುತ್ಕೊಳಕ್ ಆಗಲ್ಲ. ಈ ತರ ಇತ್ತು ಅಂದ್ರೆ ಆರಾಮಾಗಿ ಇಟ್ಕೊಂಡು ಕುತ್ಕೊಳ್ಬಹುದು ಅಂತ ಹೇಳ್ಬೋದು. ಇಲ್ಲಿ ಮೇಲ್ಗಡೆ ಬಂದ್ರೆ ಇಲ್ಲಿ NS 125 ಟಿಕ್ಕರಿಂಗ್ ಮಾಡಿದ್ದಾರೆ. ಈ ಕಡೆ ಸೈಡ್ ಬಂದ್ರೆ ಗೇರ್ ನೋಡೋದಾದ್ರೆ 5 ಸ್ಪೀಡ್ ಗೇರ್ ಸಿಗುತ್ತೆ. ಒಂದು ಫ್ರಂಟ್ ಅಲ್ಲಿ 4 ಹಿಂದ್ಗಡೆ ಇದೆ. ಒಂದೊಂದು ಗೇರ್ ಅಲ್ಲಿ ಕುದುರೆ ಎಗರುತ್ತೆ ಗಾಡಿ. ಇದ್ರ ಪರ್ಫಾರ್ಮೆನ್ಸ್ ನೋಡೋದಾದ್ರೆ 125cc ಗಾಡಿ ಅಂತಂದ್ರೆ ಫೀಲ್ ಆಗಲ್ಲ, ಇಲ್ಲ 160 ಗಾಡಿ ತರ ಫೀಲ್ ಆಗುತ್ತೆ. ಈ ಕಡೆ ನೋಡೋದಾದ್ರೆ ಅದೇ ಸೇಮ್ ಇಂಜಿನ್. ನೀವು ಸೈಡ್ ಈ ಕಡೆ ಸೈಡ್ ನೋಡೋದಾದ್ರೆ 25 ಅಂತ ಸ್ಟಿಕ್ಕರಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಮೇಲೆ ನೋಡೋದಾದ್ರೆ ಪಲ್ಸರ್ 3D ಲೋಗೋ ಕೊಟ್ಟಿದ್ದಾರೆ. ಕಡೆನೂ ಲೋಗೋ ಕೊಟ್ಟಿದ್ದಾರೆ, ಕಡೆನೂ ಪಲ್ಸರ್ ಅಂತ
ಲೋ ಕೊಟ್ಟಿದ್ದಾರೆ. ನಿಮ್ಗೆ ಹಿಂದ್ಗಡೆಯಿಂದ ನೋಡೋದಾದ್ರೆ ಗಾಡಿ ಈ ತರ ಕಾಣಿಸುತ್ತೆ, ಪಕ್ಕದ ಕಾಣಿಸುತ್ತೆ ಅಂತಂದು ಹೇಳ್ಬೋದು. ಫ್ಯೂಯಲ್ ಟ್ಯಾಂಕ್ ನೋಡೋದಾದ್ರೆ 12 ಲೀಟರ್ ಪೆಟ್ರೋಲ್ ಇಡಿಸುತ್ತೆ. ಯಾವರೇಜ್ ಒಂದು 50 ಮೈಲೇಜ್ ಕೊಡುತ್ತೆ ಅಂದ್ರೆ ಆರಾಮಾಗಿ 600 ಕಿಲೋಮೀಟರ್ ಹೋಗಬಹುದು. ಮೀಟರ್ ನೋಡೋದಾದ್ರೆ RPM ತೋರಿಸುತ್ತೆ, ಈ ಕಡೆ ಸ್ಪೀಡ್ ತೋರಿಸುತ್ತೆ. ಇದು ನಿಮ್ಗೆ ಫ್ಯೂಲ್ ಎಷ್ಟಿದೆ ಅಂತ ಇಂಡಿಕೇಶನ್ ಮಾಡುತ್ತೆ. ಈ ಕಡೆ ನೋಡೋದಾದ್ರೆ ನಿಮ್ಗೆ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಗಾಡಿ ಅಂತ ತೋರಿಸುತ್ತೆ. ಈ ಕಡೆ ನೋಡೋದಾದ್ರೆ ಬಜಾಜ್ ಲೋಗೋ ಕೊಟ್ಟಿದ್ದಾರೆ. ಯಾರಿಗಾರ ಬಜಾಜ್ ಗಾಡಿ ಅಂತ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಲೋಗೋ ನೋಡೋರು ಕಂಡು ಹಿಡಿಬಹುದು. ಕಡೆ ಸೈಡ್ ಲೈಟ್ ಇಂಡಿಕೇಟ್ ಮಾಡುತ್ತೆ, ಹೆಡ್ ಲೈಟ್ ಮತ್ತೆ ಸೆನ್ಸರ್ ಒಂದು ಲೈಟ್ ಇದೆ ಅಷ್ಟೇ ಇದರಲ್ಲಿ. ಅದು ಬಿಟ್ರೆ ಬೇರೆನೇ ಇಲ್ಲ. ಗಾಡಿ ಓವರ್ ಆಲ್ ನೋಡೋದಾದ್ರೆ ಸಖತ್ತಾಗಿದೆ ಅಂತ ಹೇಳ್ಬೋದು. ಇಂಡಿಯಾ ನೋಡೋದಾದ್ರೆ ಫುಲ್ ಅಗ್ರೆಸಿವ್ ಆಗಿ ಕಾಣಿಸುತ್ತೆ. NS 125 160 200 ಏನು ಡಿಫ್ರೆನ್ಸ್ ಇಲ್ಲ. ಯಾರು ನೋಡಿದ ತಕ್ಷಣ ಇದು NS 125 ಅಂತಾನೆ ಗೊತ್ತಾಗಲ್ಲ. ಯಾಕಂದ್ರೆ 200 125 160 ಸೇಮ್ ಒಂದೇ ತರ ಇದೆ, ಏನು ಡಿಫ್ರೆನ್ಸ್ ಇಲ್ಲ. 160 200 ಗಾಡಿ ನೋಡೋದಾದ್ರೆ ಸಖತ್ತಾಗಿದೆ ಅಂತ ಹೇಳ್ಬೋದು. ಗಾಡಿ ನೋಡಿದ್ ಸಾಕು. ಈಗ ಗಾಡಿ ಯಾವ ತರ ಇದೆ ಏನು ಅಂತ ಒಂದ್ ರೌಂಡ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಲೆಟ್ಸ್ ಗೋ ಫಾರ್ ರೈಡ್. ಓ ಬೋ 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 ಹೇ. ಈ ಮಣ್ ರೋಡಲ್ಲಿ ನೋಡೋದಾದ್ರೆ ಬೇಗ ಬ್ರೇಕ್ ಹಿಡಿಯಕ್ ಆಗಲ್ಲ, ಮತ್ತೆ ಕ್ರಾಸ್ಗಳಿದ ಹತ್ರ ಬೇಗ ಕಟ್ ತಗೊಳಕ್ ಆಗಲ್ಲ, ಯಾಕಂದ್ರೆ ವೀಲ್ ಜಾರುತ್ತೆ. ಈ ತರ ಮಣ್ಣಿತ್ತು ಅಂದ್ರೆ ಬ್ರೇಕ್ ಹಿಡಿದ್ರೆ ಜಾರುತ್ತೆ ಹಿಂದ್ಲು ವೀಲು. ಆಹಾ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಈ ಮಣ್ ರೋಡಲ್ಲಿ. ಓ ಅದ ಎಬ್ಬಲಿ ನಾನು ಬ್ರೇಕ್ ಮಾತ್ರ ಸಖತ್ತಾಗಿ ಹಿಡಿಯುತ್ತೆ ಅಂತ ಹೇಳ್ಬೋದು. ಸೌಂಡ್ ನೋಡ್ರಿ ಯಾವ ತರ ಬರುತ್ತೆ ಅಂದ್ರೆ. ಇದು ಸ್ಪೀಡ್ ನೋಡೋದಾದ್ರೆ ಆರಾಮ 100 105 ಹೋಗ್ಬೋದು ಆರಾಮಾಗಿ. ಅಂದ್ರೆ ಸ್ವಲ್ಪ ಸ್ಟ್ರೆಸ್ ಮಾಡುತ್ತೆ ಇಂಜಿನ್ 100 ಮೇಲೆ ಹೋಗಕ್ಕೆ. ಒಂದು 80 90 ಒಂದು 80 ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು ಅಂತಂದು ಹೇಳ್ಬೋದು. ಈ RPM ನೋಡಿದ್ರೆ 10,000 RPM ಕಟ್ ಆಫ್ ಆಗುತ್ತೆ. ಮ್ಯಾಕ್ಸಿಮಮ್ ಹೋಗೋದೇ 10,000 RPM ತನಕ ಹೋಗುತ್ತೆ. ಗಾಡಿ ಮಾತ್ರ ಸಖತ್ತಾಗಿದೆ, ಫುಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಂದು ಹೇಳ್ಬೋದು. ಈ ಗಾಡಿ weight ನೋಡೋದಾದ್ರೆ 144 kg ಇದೆ. ಸಿಟಿ ಒಳಗೆ ಆರಾಮಾಗಿ ನುಗ್ಗಾಡ್ಸ್ಕೊಂಡು ಹೋಗ್ಬೋದು, ಯಾಕಂದ್ರೆ weight ಕಡಿಮೆ ಇದೆ. ಗಾಡಿ ಸಖತ್ತಾಗಿ ನುಗ್ಗುತ್ತೆ ಆರಾಮಾಗಿ. ಸಿಟಿ ಒಳಗಡೆ ಗಾಡಿಗಳು ಓವರ್ಟೇಕ್ ಮಾಡ್ಕೊಂಡು ಸಂತೆ ಮೂಲ ನುಗ್ಗಿಸ್ಕೊಂಡು ಹೋಗ್ಬೋದು. ಆದ್ರೆ ಬೈಪಾಸ್ ಅಲ್ಲಿ ಓವರ್ಟೇಕ್ ಮಾಡ್ತೀನಿ ಅಂದ್ರೆ ಆಗಲ್ಲ, ಯಾಕಂದ್ರೆ ಸ್ಟಾರ್ಟಿಂಗ್ ಪವರ್ ಚೆನ್ನಾಗಿದೆ, ಬರ್ತಾ ಬರ್ತಾ ಸ್ವಲ್ಪ ಪವರ್ ಡೌನ್ ಆಗುತ್ತೆ ಅಂತಂದು ಹೇಳ್ಬೋದು. ಈ ಗಾಡಿ weight ಗೆ ಯಾವ್ದಾರ ಅಕ್ಕಪಕ್ಕ ಲಾರಿಗಳು ಹೋದ್ರು ಅಂದ್ರೆ ಗಾಡಿ ಅಲ್ಲಾಡ್ಬಿಡುತ್ತೆ. ಈ ಗಾಡಿಲಿ ಕಲರ್ ನೋಡೋದಾದ್ರೆ 4 ತರ ಕಲರ್ ಸಿಗುತ್ತೆ. ಒಂದು ರೆಡ್, ಬ್ಲೂ, ಆರೆಂಜ್, ಗ್ರೇ ಕಲರ್. ಇದು ಬ್ಲೂ ಕಲರ್. ಕಲರ್ ನೋಡೋದಾದ್ರೆ ಆರೆಂಜ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಬ್ಲೂಗಿಂತ. ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಓನರ್ ಬೇಜಾರಾಗ್ತಾರೆ ಅಂತ ಅಷ್ಟೇ ಹೇಳಿರೋದು ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? 125 160 200 ಸೇಮ್ ನೋಡಕ್ಕೆ 3 ಒಂದೇ ತರ ಇದಾವೆ. Same but different. No money, no honey. Good boy goes to heaven. ಯಾರಿಗೂ ಗೊತ್ತಾಗಲ್ಲ ಇದು 125cc ಅಂತ. ಗೊತ್ತಿಲ್ದರಿಗೆ ಅಂತೂ ಗೊತ್ತೇ ಆಗಲ್ಲ. ಹುಡುಗಿಯರಿಗಾದ್ರೆ ಆರಾಮಾಗಿ ಯಾಮರ್ಸ್ಬೋದು NS 100 ಅಂತ. ಆಹಾ, ಸೌಂಡ್ ನನಗೆ ಈ ಸೌಂಡೇ ಬಹಳ ಇಷ್ಟ ಆಗಿದ್ದು. ಹೊಳ್ಳಿ ನೋಡಿದಾಗ ಸಿಡ್ಲ ಹೊಡೆದಂಗ ನನ್ನ ಎದಿಯಾಗ. ತನಕ ನನ್ನ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.